ಇನ್ನೇನಿದೆ ಕಲ್ಯಾಣದಲ್ಲಿ ಎಲ್ಲವೂ ನಮ್ಮದೇ ಕಾರ್ಬಾರ. ಎಲ್ಲಿಯ ಅಧಿಕಾರ, ಎಲ್ಲಿಯ ಕಾರ್ಬಾರ? ಬಲದೇವ ಮಂತ್ರಿ ಮಡಿಯುವುದರೊಳಗಾಗಿ ಏನು ಮಾಡಿದ್ದಾನೆ ಬಲಿರ? ಏನ್ ಮಾಡ್ಯಾರಿ ಮತ್ತ? ಮಾಡಬೇಕಾದದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ. ಅವನ ಕಾರಸ್ಥಾನವನ್ನು ನೀವೇನು ಬಲ್ಲಿರಿ? ಮನುವರ್ಸರೆ, ಬಲದೇವ ಮಂತ್ರಿಗಳು ನಮ್ಮ ವಿರುದ್ಧ ಏನು ಮಾಡಂತೀರಿ? ಅವನು ಸೊಪ್ಪು ಹಾಕತಕ್ಕನಲ್ಲ. ಇರಲಿ, ಅವನು ಮತ್ತೇನು ಮಾಡಿದನು ಎಲ್ಲವನು ಹೇಳ್ಬಿಡ್ರಲ್ಲ. ಶೆಟ್ಟರೆ, ಅವನು ಕಲ್ಯಾಣದ ಮಂತ್ರಿ ಪಟ್ಟವನ್ನು ತನ್ನ ಅಳಿಯನಾದ ಬಸವಣ್ಣನಿಗೆ ಆಗಬೇಕೆಂದು ಮಾಡಿದ ಆಲೋಚನೆ ನಿಮಗೆ ಗೊತ್ತಾ? ಹೌದು, ಅದೇ ನಮಗೆ ಅರಿಯದ ವಿಷಯದಲ್ಲಿ ಬಿಡ್ರಿ. ಅವನ ಪಂಚಾಂಗವೆಲ್ಲ ನಮಗೆ ಗೊತ್ತು. ನೋಡ್ರಿ ಮಧುವರ್ಸರ, ಆಕಾಶದ ಎಷ್ಟು ಚಿಕ್ಕವನ್ನದು ಕೂಡ ಹೇಳಬಲ್ಲೆವು. ಏನ್ರಿ ನಮಗೆ ತಿಳಿಯದ ವಿಷಯ ಯಾವುದಿದೆ ಅಂತೀರಿ? ಭಟ್ರ, ನೀವು ಸಾಮಾನ್ಯರ ಅಲ್ರಿ. ಯಾಕಂದ್ರ ನೀವು ಬಾಯಿಂದ ಆಡಿದನ್ನು ಕೈಯಿಂದ ಮಾಡಿದ್ರು ಅಷ್ಟೇ. ಹೇಳಿ ಭಟ್ರೆ, ಬಲಿದೇವ ಮಂತ್ರಿಗಳು ನಮ್ಮ ವಿರುದ್ಧ ಏನು ಮಾಡಂತೀರಿ? ಮಾಡುವುದೇನು? ಅವನು ಬಸವಣ್ಣನನ್ನು ಒಳಗಿಂದೊಳಗೆ ರಾಜಕಾರ್ಬಾರದಲ್ಲಿ ಸೇರಿಸಿ ಆ ಮಂಚಣ್ಣ ಮಂತ್ರಿಗಳ ಕೈಯಲ್ಲಿ ಕರ್ಣಿಕನನ್ನಾಗಿ ನೇಮಿಸಿದ್ದಾನೆ. ಅದು ಅವನ ಕಾರ್ಬಾರದ ಕುತಂತ್ರ. ಅಂದ ಬಳಿಕ ನಮ್ಮದೇ ತಂತ್ರವಾಯ್ತಲ್ರಿ. ನಾವು ನಟ್ಟ ನಡುವೆ ಜ್ಯೋತಿ ಬಿದ್ದಂತೆ ಆಗ್ಬಿಡ್ರಿ, ಜ್ಯೋತಿ ಬಿದ್ದಂತೆ. ಹೌದು ಶೆಟ್ಟರೆ, ಅವನ ಕಾರ್ಬಾರದಲ್ಲಿ ತನ್ನ ಅಳಿಯನೇ ಮುಂದಾಗಬೇಕೆಂದು ಹೀಗೆ ಮಾಡಿದ್ದಾನೆ. ಏಕೆ ಅಂಜುವರಿ ಶೆಟ್ರೆ? ನಾವಿದ್ದೇವೆ ಅಂದರೆ ನಿಮಗೆ ಎಷ್ಟೋ ಧೈರ್ಯ. ಇದ್ದೀರಿ ಪೆದ್ದರ್ಸರೆ. ಭಟ್ರ, ಯಾವಾಗಲೂ ನಿಮ್ಮ ಹಿಂದೆ ಬ್ಯಾಳಿ ಬೀಸಬೇಕಾದ್ರೆ ನಾವು ನಿಮ್ಮ ಹಿಂದೆ ಹೇಳ್ತೀವ್ರಿ. ನೀವು ನಾವು ಬಗ್ಬೇಕು, ನೀವು ಹಿಂದೆ ಹತ್ಬೇಕ್ರಿ. ಹಾಗಲ್ಲ ಶೆಟ್ರೆ, ನಾವಿದ್ದೇವೆಂದರೆ ರಾಜಕಾರಬಾರದಲ್ಲಿ ನಮ್ಮ ಮಂದಿ ಯಾರಾಟು ನಡೆಯೋದಿಲ್ಲ, ಯಾರಾಟು ಸಾಗೋದಿಲ್ಲ. ನಾವು ನಮಗೆ ರಾಜ್ಯ. ಏನ್ರಿ ಭಟ್ರ, ರಾಜ್ಯ ಕಾರ್ಬಾರದಲ್ಲಿ ಪಕ್ಷ ಪಂಗಡವು ಕಟ್ಟಿ ರಾಜ್ಯವನ್ನು ಬುಳಮಣೆ ಬಂದೇನ್ರಿ? ಏನ್ರಿ, ಇನ್ನ ಸ್ವಲ್ಪ ನಿಮ್ಮ ಜನಿವಾರಕ್ಕೆ ಮರ್ಯಾದೆ ಕೊಡ್ರಿ ಭಟ್ರ. ಶೆಟ್ರೆ, ತಾವು ಮಂತ್ರಿ ಪಟ್ಟ ಅಂದ್ರೆ ಏನ್ ತಿಳಿದು ಬಿಟ್ರಿ? ಅದು ಮೊದಲವರಿಗೆ ಸಲ್ಲತಕ್ಕದ್ದು. ಅದೇನ ನಿಮಗೇನು ಗೊತ್ತ್ರಿ? ನಮ್ಗೇನು ಗೊತ್ತ್ರಿ ನಿಮ್ಮ ಮಹತ್ವ? ಶೆಟ್ರೆ, ನೀವು ನಮ್ಮ ಪಕ್ಷ ವಹಿಸಿ ಬಿಡಿ ಅಂದ್ರೆ ನಿಮ್ ಬ್ಯಾಳಿ ಸರಿಯಾಗಿ ಬೈತು ನೋಡಿ. ಭಟ್ರ, ಇದವೋ ಕೇಳಿ. ಜೋಳ, ಗೋಧಿ, ಹತ್ತಿ ವ್ಯಾಪಾರದಲ್ಲಿ ಬಳಸೋದು ತೆಲೆ, ಸಾಲದ ಮುಳುಗುವ ಕಾಲ ಬರೋದು ದೀಪಾವಳಿ. ಇದೇನ್ರಿ ಪಾಪತ್ತ? ದೀಪಾವಳಿ ಇದರಲ್ಲಿ ಪಾತ್ ತೆಗೆದು ಬಿಡಲ್ಲ. ಗೊತ್ತಾತ್ರಿ. ಏನ್ರಿ ಗೊತ್ತಾಗದು? ದಿವಾಳಿ ಅಂದ್ರ ಮನೆಯ ಕುಂಕುಮ ಹಚ್ಚಿಕೊಂಡು ಲೋಡಿಯ ಕೂತು ದಿವಿಗೆ ಹಚ್ಚುವುದ್ರಿ. ಶೆಟ್ಟರೆ, ಭಟ್ಟರೆ, ಈಗ ನಗುತ್ತಾ ನಿಲ್ಲುವ ಸಮಯವಿಲ್ಲ. ಇಂದಿನ ದರ್ಬಾರ್ದಲ್ಲಿ ಮಹಾಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡಬೇಕೆಂದು ವಿಚಾರ ಮಾಡುವುದಕ್ಕಾಗಿ ಪ್ರಭುಗಳು ಸಭೆಯನ್ನು ಕರೆದಿದ್ದಾರೆ. ನೋಡಿ, ಬಲದೇವ ಮಂತ್ರಿ ಮರಣದಿಂದ ಮಂತ್ರಿ ಪಟ್ಟವು ತಾನಾಗಿ ನಮ್ಮ ಕಡೆ ಬಂದಂತಾಗಿದೆ. ನೋಡ್ರಿ ಹ್ಯಾಂಗದ ಕಾಲ. ನಾವೇನಾದ್ರು ಸಾಯ್ಬೇಕಂದು ಬಯಸಿದ್ದೇವ್ರಿ. ಛೇ, ತಾವು ಕಲ್ಯಾಣದ ಮಂತ್ರಿಗಳಾಗಬೇಕಂದ್ರು ಬಯಸಿದ್ರನ್ನ ಅಷ್ಟೇ. ಆದರೆ ಅವರನ್ನು ಆ ದೇವರೇ ಒಯ್ದು ಬಿಟ್ಟ. ದೇವ್ರು ಬಹಳ ದೊಡ್ಡವ್ರಿ. ಅವನಿಗೆ ಎಲ್ಲ ತಿಳಿತದ್ರಿ. ಈ ನಿರಂಜನ ಒಯ್ಬೇಕು, ಏನು ಬಾಳು ಒಯ್ಬೇಕು, ಇವು ಮುಂದಿನ ಒಯ್ಬೇಕು, ಏನು ಹಿಂದಿನ ಒಯ್ಬೇಕು, ಅವನಿಗೆಲ್ಲ ತಿಳಿತದ ನೋಡ್ರಿ ಸರ್. ಪೆದ್ದರ ಸರಿ, ಸಮಯ ಬಂದಿದೆ, ಸುಮ್ಮನೆ ಇರಕೂಡದು. ಸುಮ್ಮನೆ ಇರುವುದುಂಟೆ. ಸಮಯ ಬಂದಿದೆ, 1ಕ್ಕೆ 10 ಲಾಭ್ರಿ, 10.
ಶೆಟ್ರ ಮುಖ್ಯ ವಿಷಯವನ್ನೇ ಮರೆತು ಬಿಟ್ಟೇವಲ್ಲ. ಇನ್ನು ಮುಂದ ಮಂತ್ರಿ ಪಟ್ಟ ಯಾರಿಗೆ? ಏನ್ರಿ ಭಟ್ರ, ಇನ್ನು ಮುಂದೆ ಕಲ್ಯಾಣ ಮಂತ್ರಿ ಪಟ್ಟ ನಮಗಾಗ್ತಕ್ಕದ್ದು. ನಮ್ಮಲ್ಲಿ ಏನು ಕಡಿಮೆ ಅಂತ ತಿಳ್ಕೊಳ್ರಿ, ಹಣ ಗುಣ ಫಲ ಮನಿ ಬಡ್ಡಿ ವ್ಯಾಪಾರಿ ಎಲ್ಲ ಆದಂದ್ ಬೇಕ ಅದು ನಮಗಾಗ್ತಕ್ಕದ್ರಿ. ನಮಗ ಛೆ 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 ಛೆ. ಅದು ತಮಗೆ ಹೆಂಗ ಆಗ್ತದ್ರಿ? ಅದು ನಮಗೆ ಆಗ್ಬೇಕು ನೋಡ್ರಿ. ನಮ್ಮದು ಏನು ಕಡಿಮೆ ಅಂತೀರಿ? ವಿದ್ಯಾ ನಿರಂಜನ, ವಿದ್ಯಾ ಬುದ್ಧಿ ಶಕ್ತಿ ಸಾಹಸ ಮಂತ್ರ ತಂತ್ರ ಯಂತ್ರ. ಸಟ್ರ ಮಂತ್ರಿ ಪಟ್ಟ ಅಂದ್ರೆ ಲಟ್ಪಟ ಅಂತ ತಿಳಿದಿರೇನ್ರಿ? ಅದು ರಾಜತಂತ್ರಿ. ಅದನ್ನು ಮಲಗ ಮಾನ್ಸ ತಿಳಿದ್ರೇನು ಸಟ್ರ? ಅದು ಸಾಮ ದಾನ ಭೇದ ದಂಡ ಮೊದಲಾದ ರಾಜನೀತಿಯನ್ನು ಬಲ್ಲವರಿಗೆ ಸಲ್ಲತಕ್ಕದ್ದು. ಅದನ್ನೆಲ್ಲ ನಿಮಗೇನು ಗೊತ್ತ್ರಿ? ನೀವು ಅಂಡಿಗೆ ದಂಡಿಗೆ ತೂಕ ತಕ್ಕಡಿ ಇಷ್ಟೇ ಬಲ್ಲಿ. ಭಟ್ರ, ನಮ್ಮಷ್ಟು ನಿಮಗೇನು ಗೊತ್ತದ್ರಿ? ಛೇ, ನಮಗೆ ಗೊತ್ತಿದ್ದಷ್ಟು ತಮಗೇನು ಗೊತ್ತದ್ರಿ? ನಾವು ಶಾಸ್ತ್ರ ಪುರಾಣ ರಾಮಾಯಣ ಹನುಮಾಯಣ ಭರತ ಕಮಲು ಜ್ಯೋತಿಷ್ಯ ಮದನ ಮಂಜರಿ ದಿವ್ಯ ಸುಂದರಿ ಜಲಶಿಲ್ಪ ಶಟ್ರ ಇಲ್ಲಿ ನಾಳೆ ಎದ್ದು ಹೋಗೋದು ಅನ್ನೋದು ಕೂಡ ನಾವು ಹೇಳ್ತೀವಿ. ನಮಗೆಲ್ಲ ತಿಳಿತದ. ನಾವು ಭಟ್ರ, ನಿಮಗಂದ್ರೆ ಎಲ್ಲ ಮುಗಿದ್ರಿ. ನಿಮಗೆ ಒಂದು ಬಾಕಿ ಉಳಿದ್ರಿ, ಎತ್ಕೊಂಡು ಒಯ್ದು ಇಡೋದು ಅಷ್ಟೇ ಬಾಕಿ ಉಳಿದ್ ನೋಡ್ರಿ ಭಟ್ರ. ಶೆಟ್ಟರೆ ಭಟ್ಟರೆ ಸುಮ್ಮನೆ ಏಕೆ ಪಡೆದಾಡುತ್ತೀರಿ? ಮಂತ್ರಿಗಳಾಗುವುದಕ್ಕೆ ಬಹುಮತ ಬೇಕಲ್ಲವೇ? ಬೇಕಲ್ರಿ? ಏಕೆಲ್ರಿ ಬಹುಮತಿ ಆ ರಾಜ್ಯಸಭೆಯಲ್ಲಿ ಏನು ನಿರ್ಣಯವಾಗುವುದೋ ಅಲ್ಲಿ ಆಗಲಿ. ಬರ್ರಿ, ಅಲ್ಲಿಗೆ ಹೋಗೋಣ. ಬನ್ನಿ ಹೋಗೋಣ. ಅಯ್ಯ ಬಡ ಬಡ ಬಾರ ಮಾರಾಯ. ಆ ದೇವ್ರ ಹೋಲಕ್ಕ ದ್ಯಾಮ ಹೋಲಕ್ಕ ಗೊತ್ತಾಗತ್ತೈತಿ. ದ್ಯಾಮವಾಯ್ತು ದುರ್ಗವಾಯ್ತು. ಹಾ, ಆದ್ರೆ ನೀ ಯಾವಾಗ ಅವಾಗ ಒಂದಿನ ಆ ದೇವ್ರ ಆಶೀರ್ ಮಾಡ್ದಾಗ ನಾ ಹಡಿಬೇಕಾಗ್ತದ ಮಾರಾಯ. ನಾರು ಏನ್ ಮಾಡ್ಲಿ? ಅಲ್ಲ ಗಂಗಿನಿ ಅಂತದ್ ಏನು ಮಾಡಿ ಇನ್ನ ಏನ್ ಮಾಡ್ಬೇಕ? ಯಾರ್ಯಾರು ಏನೇನ್ ಹೇಳ್ತಾರ ಎಲ್ಲಾನು ಮಾಡಿಬಿಟ್ಟಿ. ಏನು ಹೇಳ್ತಾರೆ ಎಲ್ಲಾನು ಬಾಯಿ ಬಿಟ್ಟಿದಿ. ಹ್ಞೂ ಮತ್ತೆ ಹೊಡೆದು ಹೇಳಲ್ಲ ತಿಳಿಬೇಕಲ್ಲ ಮತ್ತೊಬ್ರಿಗೆ. ಮತ್ತವ್ರಿಗೆ ತಿಳಿಬೇಕ ಹೇಳ. ನೋಡು, ನಾವು ಏನ್ ಹೇಳಿದ್ರಂದ್ರ ಹನುಮಪ್ಪಗೆ ಹೋಗಿ ಎಣ್ಣೆ ಹಾಕಿ ಬಾ. ಅಲ್ಲಿ ಹೋಗಿ ಎಣ್ಣೆ ಹಾಕಿ ಬಂದೆ. ಮತ್ತ ಕೆರೆಯಾಗ ಅಲ್ಲಿ ಅಂತರ್ಗಂಗಿ ಬಿಟ್ಟು ಬಾ ಅಂತ ಹೇಳಿ. ಹಾ, ಅಲ್ಲಿ ಅಂತರ್ಗಂಗಿ ಬಿಟ್ಟು ಬಂದೆ. ಮತ್ತೆ ಇನ್ನ ಹುಡುಗರು ಇರ್ತಾವಲ್ಲ, ಸಣ್ಣ ಹುಡುಗರು, ಹಾ ಆ ಹುಡುಗರು ಡುಬ್ಬದ ಮೇಲೆ ಕ್ಯಾರ್ ಹಾಕಿದೆ. ಮತ್ ಇಟ್ಟಲ್ಲ ಮಾರಾಯ ಮಾವ ಚೋಳ ಏನೇನು ಹೇಳಿದ್ರು ಎಲ್ಲ ಹೇಳಿ ಬಾಯಿ ಮುಚ್ಚು. ಯಾರು ಕೇಳಿದ್ರ ಪದಾನೇ ಬಾಯಿ ಮೇಲೆ ಬರ್ತಾರು. ಏ ಬಿಡ ಮಾರಾಯ. ಮಂದಿ ಮಕ್ಕಳ ಮೇಲೆ ಕ್ಯಾರ್ ಹಾಕಿದೆ. ಹಾವು ಚೇಳು ತಿನ್ನ ಮಕ್ಕಳಾಗ್ತಾವ ನಿನಗ. ಕೆಲಸ ಮಾಡಿದ್ರೆ ಆಗ್ತಾವಲ್ಲ ಹೆಡ್ ಮಾಡಿ ಕೇಳಬೇಕು. ಏ ಸತ್ತು ಬಿಡ ಮಾರಾಯ. ಅವಕ್ಕೆ ಕೇಳಬೇಕು. ಯಾಕ ನೀನು ಮೊನ್ನೆ ಜಗಳ ಮಾಡಿ ತವ್ರ ಮನೆ ಕಳಿಸಿದ್ದಲ್ಲ, ನೆನಪೈತಿಲ್ಲ? ನಮ್ಮ ಅತ್ತಿ ನಿಮ್ಮ ಅತ್ತಿ ನಮ್ಮ ಅವ್ವ ಹೇಳಿದ್ದೆ ಅಂತಲ್ಲ. ಆಕೆ ಜಿಗಲ್ ನಿಂತು ಕಪ್ಪಾಳ ಹೊಡೆದು ಜಿಗಲ್ ನಿಂತು ಕಪ್ಪಾಳ ನಮ್ಮ ಅವ್ಗ ನೀವ್ ಹೊಡಿತ್ಯಾ? ಹೇಳ್ತೇನು ಮತ್ತೆ ಯಾಕ ಜೀವನಿಂದ ಅಲ್ಲ ಏನಂತದ ಹೇಳು? ಅವತ್ತು ನಿನಗೆ ಉರಿ ಕರ್ಕೊಂಡು ಬಿಸಿ ಕೊಂಡು ತಯಾರಾಗಿ ಹೋಗಿದ್ದಿ? ತಯಾರಾಗಿ ಹೊತ್ತಿಗೆ ಕಾಲ್ ದಾರವ ಎತ್ತಿ ಮಾಡ್ತೀನಿ ಅಂದೆ. ಏನು ಅದು? ನಮಸ್ಕಾರ ಮಾಡ್ತೀನಿ ಅಂದಲೇ ಏನ್ ಕೇಳು ನೀನ? ಎತ್ತಿ ಮಾಡ್ತೀನಿ ಅಂದ್ರೆ ಏನಂತ? ಅಲ್ಲ ಎತ್ತಿ ನಮಸ್ಕಾರ ಮಾಡ್ತೀನಿ ಅಂದೆ. ಹಾ, ಅದಕ್ಕೆ ನಿಮ್ಮ ಅವ್ವ ಏನಂದ್ರೆ ಗೊತ್ತೇನು? ಏನ್ ಮಾಡಿದ್ದೆ? ನೇಮ ನಿನ್ನ ಗಂಡ ಕಾಲು ಹಿಡಿದು ಜಗ್ಗದ ಅಂತ ಊರು ಮಂದಿ ಮುಂದೆಲ್ಲ ರಬ್ಬಾಟ ಮಾಡಿ ಹೊಯ್ಕೊಂಡು ಬಿಟ್ರು. ಅಲ್ಲ
ತಡ್ಕೋ ಅಕಸ್ಮಾತಾಗಿ ನಿಮ್ಮ ಅವ್ವ ಮುದುಕಿ ಆಗ್ರ ನಂಗೆ ಹರಿಯೋದಕ್ಕಿನ ಇದ್ದಿದ್ರ ಏನ್ ಹೇಳಿ ಇದಕ್ಕೆ ಗುಣ ಮತ್ತು ನಿಮ್ಗೆ ನೀರು ಕೊಡಬೇಕು ಅವ್ವ, ಆಕಿ, ಯವ್ವ. ಭಾಳ ತೋರಿಸಿ ಅಂದ್ರೆ ಎಲ್ಲರೂ ಅದೇ ಮಾಡ್ತಾರೆ ಗಂಡ ಅಲ್ಲ ನಿಮ್ಮ ಬುದ್ಧಿ ಇದ್ರಿ ಎಲ್ಲ ಕೇಳ್ತಿಳು ಬುದ್ಧಿ ಇದ್ರೆ ಹಾವು ಚೀರು ಇವೆಲ್ಲ ತಿನ್ನು ಅಂತ ಹೇಳ್ತಾರೆ ಏನು ಮತ್ತೇನ್ ಮಾಡ್ಬೇಕು ಮತ್ತೆ ಏನು ನಮ್ಮ ಮಕ್ಕಳಾಡಕ್ ಹಾವು ಚೋಳು ತಿಂದು ಹದ್ದಿಗಿತ್ತದೇನಲ್ಲ ಅಡ್ನಾಡಿ ಸತ್ತಂದ್ರ ನಾನು ಒಬ್ಬನಿ ಹ್ಯಾಂಗ ಕೇಳ್ತಾವು ಮತ್ತೊಂದು ಹೇಳಿ ಬಾಂಬಾರ ಒಂದು ಸಿಕ್ಕ ರಗಳೆ ಮಾಡ್ಕೊಂಡು ಏನು ಮತ್ತೊಂದು ಮದ್ವಿ ಅಲ್ಲ ನಾ ಸತ್ರ ಸಾಯಲ್ಲಕ್ಕ ಇನ್ನೊಂದು ಮದುವೆ ಆಗ್ಬೇಕನ್ನೋದು ನಿನಗೆ ಆಸೆ ಐತೆ ಹಂಗಿಲ್ಲ ನೀ ಬಾ ಮನೆಗೆ ಬಾ ಬಾ ನಾನು ಮದುವೆ ನೀನೆಲ್ಲ ಮಾಡುವಂತಿ ನಿಂದು ನಾರ ಮಾಡ್ತೀನಿ ಒಟ್ಟು ಇಬ್ಬರ ಮೇಲೆ ಒಂದು ಪೇನ್ ಅಂದ್ರೆ ಸಾಕು ಸಾಕ ಮಾರೇ ಹಾಲು ಈಗ ನೀ ಬೀದಿ ಕಸ ಕುಟ್ಟಿ ಬಾ ನಾವೊಂದು ಇಟ್ಟು ಕದಿ ಕಡ್ಕೊಂಡ್ಬರ್ತೀನಿ ಇಟ್ಟು ಮತ್ತೆಟ್ಟು ದೊಡ್ಡದೊಂದು ಹೊರಿ ಒಂದು ಹೊರಿ ಕಂಡ್ರಾಪಟ್ಟಿ ಕಮಿಟಿ ಅವ್ರು ತಂದಿಟ್ಟು ಅದೇ ಹುಡ್ಕೊಂಡು ಹೋಗ್ತೀನಿ ಒಂದು ಜನ ಮಜಾ ಮಾಡಿ ಕಳಿಸ್ಕೊಂಡು ಹೋಗ್ಬೇಕು ಏನ್ ಮಾಡ್ಯ ಮಜಾ ಸುತ್ತು 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 ಚುಟ್ಟು 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 ಅನ್ನಕತ್ತೈತಿ ಮಜಾ ಮಾಡಿ ಕಳಿಸ್ತೀನಿ ಶಿವ ಶಿವನನ್ನುತ ಹೊಡೆವೆ ನಾ ಬೀದಿಯ ಕಸವ ದಯವ ಬಸವ ನಮಿಪೆ ನಿನ್ನ ಶಿಶುವ
ನಮ್ಮಂತ ಆಸ್ಥಾನದ ವಿದ್ವಾಂಸರು, ದೊಡ್ಡ ಅಧಿಕಾರಿಗಳು, ಅಲ್ಲದೆ ಮೇಲು ಜಾತಿಯವರು ಈ ಮಾರ್ಗದಲ್ಲಿ ಹಾಯ್ದು ಹೋಗುತ್ತಿರುವುದು ನಿನ್ನ ಕಣ್ಣಿಗೆ ಕಾಣಲಿಲ್ಲವೇ? ಎಲ್ಲ ಕೀಳ ಜಾತಿ ಅಶುದ್ಧ ಮುಂಡೆ, ಆಫದರಂಡೆ. ಇನ್ನೊಮ್ಮೆ ಹೀಗಾಗದಂತೆ ಬಹಳ ಎಚ್ಚರವಾಗಿರು, ತಿಳಿತೆ? ಬಾಳು ಎಂತ ಹೆಣ್ಣಪ್ಪ, ಇವಳನ್ನು ನೋಡಿದೊಡನೆ ಕೊಣ್ಣೆ ಹತ್ತಿ ಬಿಡುತ್ತಲೋ ನಿರಂಜನ. ಆಹಾ, ರಕ್ತದಂತ ಕಣ್ಣು, ಕಮಲದಂತ, ಸಿಂಪಿಗೆ ಅಂತ ಇವಳನ್ನು ನೋಡಿದೊಡನೆ ಕಣ್ಣು ಹೊತ್ತಿ ಬಿಟ್ಟಿತ್ತು. ತಾವ್ಯಾರೂ ಇವಳನ್ನು ಮುಟ್ಟದಿತ್ತು, ನಾವು ಮುಟ್ಟಕ್ಕೇನಡ್ಡಿ. ಆಹಾ, ರಕ್ತದಂತ, ಸಂಪಿಗೆ ಅಂತ, ಇಂಥ ಪದ್ಮಿನಿ ಜಾತಿ ಹೆಣ್ಣು. ಆದರೆ ಕೀಳ ಜಾತಿಯಲ್ಲಿ ಹುಟ್ಟಿದಾಳೆ. ಇರಲಿ, ಇವಳನ್ನು ತಾವ್ಯಾರು ಮುಟ್ಟದಿದ್ರೆ ನಾವು ಮುಟ್ಟಲಿಕ್ಕೆ ಏನಡ್ಡಿ ಅದ? ಏನಾದರೂ ಮಾಡಿ ಇವಳನ್ನು ಬಲಿಯಲ್ಲಿ ಹಾಕಿಕೊಳ್ಳಬೇಕು. ಏನೇ ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಗಂಗಾ ಅಂತ ಕರೀತಾರೆ. ಗಂಗಾ, ಕಾಶಿಯ ಗಂಗಾ, ಪರ್ವತ ಗಂಗಾ. ಈ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನು ಅಡ್ಡಿಲ್ಲ, ಎಲ್ಲ ಪಾಪ ತೊಳೆದು ಹೋಗ್ತದೆ. ಗಂಗಾ ಮೇರಿ ಮನಕಿ ಗಂಗಾ, ಮೇರೆ ಮನಕಿ ಜಮುನಾ, ಬೋಲ್ ರಾಧಾ ಬೋಲ್ ಸಂಗಮ್ ಬೋಲಾ ಕೆ ಬಹಿ, ಬೋಲ್ ರಾಧಾ ಬೋಲ್ ಸಂಗಮ್ ಬೋಲಾ ಕೆ ಬಹಿ. तेरे मन की गंगा, ओ तेरे मन की जमुना, बोल राधा बोल संगम बोला के बहे, बोल राधा बोल संगम बोला के ಕಾಶಿಯ ಗಂಗಾ, ಪರ್ವತ ಗಂಗಾ. ಇರಲಿ ಗಂಗಾ, ಇನ್ನು ಮೇಲೆ ನೀನು ಈ ಕಸವುಗೂಡಿಸುವುದು ಬೇಡ. ನಾನು ಹೇಳಿದಂತೆ ಕೇಳು. ನಿನ್ನನ್ನು ಚಿನ್ನಾಭರಣದಲ್ಲಿ ಚಿನ್ನುವೆನು. ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡಲ್ಲ, ನನ್ನ ಗಂಡ ಅದಾನ. ಹುಷಾರದಿಂದ ಮಾತಾಡ. ಗಂಡಿದ್ರೆ ಏನಾಯ್ತು? ಅವನ ದಾರಿಯೇ ಬೇರೆ, ನಮ್ಮ ದಾರಿಯೇ ಬೇರೆ. ಅವನದು ಹೊಲವಾಗಿಲ್ಲ, ನಮ್ಮದು ಮಾತಾಡಕತ್ತಿಲ್ಲ. ಏನಂತದ ಮೈಯಾಗ ಬೆಳೆಸಲೇನ? ಮನೋಹರಿ, ಬಿಂಬಾದರಿ, ಕುಂಭಕುಚ, ಕಲಕಿರವಾಣಿ. ಈಗ ಗಂಗಾ, ಗಂಗಾ, ನಾನು ಹೇಳಿದಂತೆ ಕೇಳು. ಇಲ್ಲದಿದ್ದರೆ ಮತ್ತೆ ಒಳ್ಳೆ ಅದಕ್ಕೆ ನಿನಗೂ ಮುಚ್ಚಿ ಬಿಡುತ್ತೇನೆ. ನೋಡ್ರಿ, ಏನಾದರೂ ಮಾಡಿ ನೋಡ್ರಿ, ಹೆಂಗ?
ಕಣ್ಕಂಬ್ರು ಬಾಳ ಹೇಳಕತ್ತಾರ, ಹುಷಾರ್ ಮಾಡ್ರಿ. ಬಾರೆ ಮೋಹದ ಅರಿಗಿಣಿ, ನಿನ್ನನ್ನು ಬಿಟ್ಟು ಹೋಗಲಾರೆ. ಯಾಕ್ರಿ ಬಾಳ ಬಿಟ್ಟು ಹೋಗಿ? ಏ ಏ ಏ ಏ ಏ ಏ ಏ ಏ ಏ ಇಲ್ಲ ಮಾರಾಡ್ತಿ. ಏ ಏ ಏ ಇಲ್ಲ ಮಾರಾಡ್ತಿ. ಏನ ಗಂಗಾ ಅಯ್ಯಯ್ಯ, ಯಾರ್ಯಾರು ಕೇಳಿದ್ಯಾರ? ಅಯ್ಯ ಬಿಡ್ರಿ ಭಟ್ರ. ಏ ಇಲ್ಲ ಏ ಇಲ್ಲ ಮಾರಾಡ್ತಿ. ಏ ಗಂಗಾ ಯಾರ ಕೇಳರು ಹೋಯ್ಕೋಬೇಕಿದ್ರ ಇಲ್ಲ ಖಾಲಿ ಮಾಡ್ತೀನಿ. ಭಟ್ರ ಓ ಹಿಂದಿಲಿ ಇಟ್ಟು ರಚನಾಗ ಇಟ್ಟು ಈ ನಮನಿ ಒದ್ದಾಡಿ ಕೇಳಿಸಿಂದ ಹಿಂಗ್ಯಾಕ್ ಬೀಳ್ತೀರಿ? ರಚನಾ ಹಿಂಗ್ಯಾಕ್ ಬಿದ್ದು ಒದ್ದಾಡ್ತೀರಿ ಭಟ್ರ? ಕೇರಿ ಹಾದಿ ಹಾದು ಹೊಂಟಿದ್ರಿ ಕೈಯಾಗ ನಾಸಿ ಯಾರು ಉಳ್ಳಿ ಬಿಡ್ತೀರಿ? ನಿಮ್ಮ ನಾಶಿ ಡಬ್ಬಿ ಇಲ್ಲಿ ಕೆಳಗೆ ಬತ್ರಿ? ಊರ ಎಲ್ಲಿ ಬಂದ್ರಿ ಭಟ್ರ? ಏನ ರಚನಾಗ್ ಹೋಗಿ ಹೇಳ್ತಾರಲ್ಲ, ಏನು ಹೋಗಿಲ್ರಿ, ಇತ್ತಲಾಗ ಹೋಗ್ಯಾದ್ರಿ. ಇತ್ತಲಾಗ ನಾವು ಕೈ ಆಡಿಸಿದ್ರೆ ಭಾಳ ಗೊಂಬದ ಸಿಕ್ಕಿಲ್ಲ. ಓ ಭಟ್ರ ಗೊತ್ತಾಯ್ತ್ರಿ. ಏನ್ರಿ ಭಟ್ರ, ಇವಳು ಬಸವಣ್ಣನ ಮನಿ ಅಂಗಳ ಕಸ ಗುಡಿಸ್ತಾಳ, ಈಕಿನ ಹೆಸರು ಗಂಗಾ ಅಲ್ಲ? ಮೂರಿ ಏನ್ರಿ ಭಟ್ರ, ನಿಮ್ಮದು ಗಂಗಾನ್ ಕಳ್ಸೈತೇನ್ರಿ? ಛ ಹಾಗೆ ಕೇರಿ ಮೇಲೆ ಹಾದು ಹೊರ್ತಿದ್ರಿ. ಕೈಯನ್ನ ನಾಸಿಡ ವಿಚಾರಗಳು ಊರುಗಳು ಬಿಡ್ತೀರಿ ನೋಡ್ರಿ. ಓಹೋ ಹೋ ಹೋ ಗೊತ್ತಾಯ್ತು ಗೊತ್ತಾಯ್ತು ಭಟ್ರ, ನಿಮ್ಮದು ಬೆಸಿಗೆಲ್ಲ ಗೊತ್ತಾಯ್ತು ನನಗೆ. ಏ ಏನೂ ಇಲ್ರಿ. ನಿಮ್ಮ ನಾಸಿ ಡಬ್ಬಿ ಕಳ್ದಿಲ್ರಿ? ಏ ಇಲ್ರಿ. ಇಲ್ಲ ನಿಮ್ಮ ನಾಸಿ ಡಬ್ಬಿನೇ ಕೆಳಗೆ ಬಿದ್ದಿಲ್ರಿ ಭಟ್ರ. ಏ ಭಟ್ರ ಏನೋ ಹೇಳಂತ ಊರಿ ಅದೇ ರೀ ನಾ ಹೇಳಂದ್ರ ಡಬ್ಬಿ ನಾಸಿ ಡಬ್ಬಿ ಕೈಯಾಗಿಂದ ಜಾರಿ ಬಿದ್ದಿತ್ರಿ ಅಂತಂದು ಇಲ್ಲೇ ಇತ್ತಂದು ಹೇಳ್ತಿದ್ರಿ. ಅದು ಏನು ಹುಚ್ಚಿಗಿಚ್ಚಿ ಐತೇನ್ರಿ ಭಟ್ರ? ಹುಚ್ಚದ. ಏ ನಡ ನಿನ್ ಕೆಲಸ ಮಾಡ. ಏ ನಡಿ ನಡಿ. ಬಿಚ್ಚಿ ಹೇಳಿದ್ನಂದ್ರ ನೀನ ಲಂಗುಟ್ಯಾಗ ಹುಚ್ಚು ಒಯ್ಕೋತಿ, ಹುಷಾರ. ಭಟ್ರ ಏನಂದ್ರೆ ಗೊತ್ತೈತಿ ನಿಮಗ? ಏ ಹುಚ್ಚದ್ರಿ. ನಿಮ್ಮದು ಕಚ್ಚಿ ಹಚ್ಚಿ ಲೂಸ. ತಿಳ್ಕೊರಿ ನೀವು ಇದ್ರಾಗ. ಭಟ್ರ ಇಲ್ಲಿ ಬಿಡ್ರಿ ಭಟ್ರ, ನಾವು ಮೊನ್ನೆ ವಿಷಯ ಮಾತಾಡೋದು ಏನೈತ್ರಿ ಭಟ್ರ? ಭಾಗಗಳ ಬಿಟ್ಟು ಮಾತಾಡೋದು. ಆ ವಿಷಯ ರೀ. ಹ್ಞೂ ರೀ ಭಟ್ರ. ಅಲ್ಲೆಲ್ಲ ಮೊನ್ನೆ ನೆನೆಸಿ ಕೂಡಿದ್ದು ಅಲ್ಲೆಲ್ಲ ಸುತ್ತಿದ್ದ ಜಾಗ. ಭಟ್ರ ಆ ವಿಷಯ ಮಾತಾಡೋದ್ಬೇಕಿದ್ರಿ, ಅದಕ್ಕೆ ಆದ್ರೆ ನಿಮ್ಗೆ ಏನ ತುಸು ಹಂಗಂದ ಬುದ್ಧಿಯಾರ ಆದ ಇಲ್ಲ ಅಲ್ಲಿ ಹಂಗಿರ್ತಾರೆ ಭಟ್ರ. ಏನ್ ಹೇಳ್ಬಿಡ್ತೀರಿ ನೀವು? ಹೊಟ್ಟಾಗಿರ್ತವ ಏನ್ರಿ ನಮಗತ್ಲೆ. ಗೊತ್ತಾಯ್ತ್ರಿ ಬಿಡ್ರಿ ಭಟ್ರ, ನಿಮ್ ಬೆಸ್ಟ್ ಆದ್ರೆ ಗೊತ್ತಾಯ್ತಿರುತ್ತೆ. ಆ ಮೊನ್ನೆ ನಿನ್ನೆ ಹೇಳೋದಕ್ಕೆ ಓ ನಾವೇ ಕಿಸಿಗಾಡಿದೆವು ಭಾಳ ಗುಂಬದ. ಅದು ನಿರಂಜನ ನಿನಗೆ ಹೇಳ್ಬೇಕಂದ್ರ ಭಾಳ ಗುಂಬದ. ಭಟ್ರ ಗೊತ್ತಾಯ್ತ್ರಿ ನಿಮ್ ಬೆಸ್ಸಿಗೆ. ಅಲ್ಲೇ ಮಾತಾಡನ್ರಿ, ನಾವು ನಡಿತೇವ್ರಿ ಭಟ್ರ. ಇಲ್ಲೇ ಮಾತಾಡೋದ ಅಲ್ಲೆಲ್ಲ ಸುಟ್ಟಾವ ಜಾಗ. ಅಲ್ಲಿ ಮಾತಾಡನ್ರಿ ಭಟ್ರ. ಹಾ ನೋಡ್ರಿ ನೀವು ಮೊದಲ ನಮ್ಮದೇ ಆಗಿಲ್ಲ ನೋಡ್ರಿ. ಎಂತ ತಳಕ್ಕ ನಿನ್ನ ತಳಕ ನಿನ್ನ ಬೆಳಕ ನನ್ನ ಕಣ್ಣು ಮಿಟಿಕೀತು ತಿರುಕಿ ಹೊಡಿಬ್ಯಾಡಾಗಿ ನನ್ನ ತೆರೆ ಕೆಟ್ಟಿತು ತಿರುಕಿ ಹೊಡಿಬ್ಯಾಡಾಗಿ ನನ್ನ ತೆರೆ ಕೆಟ್ಟಿತು ಮಾರೆ 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 ನೀ ಅಂದು ಕಣ್ಣ ಈ ನಡು ಸಣ್ಣ ಇರಬೊತ್ತ ಕಣ್ಣ ನೀ ಬಾಬಾ
ಈ ರಕ್ಷೆಗಳನ್ನು ಯಾರಿಗೆ ಸಿದ್ಧಪಡಿಸಿರುವೆ? ಇವುಗಳನ್ನು ಶ್ರೀ ಗುರು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿ ಕೊಡುವುದಕ್ಕಾಗಿ ಹೋಗಿದ್ದೆ. ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಆ ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಹಿಂತಿರುಗಿ ಕಳಿಸಿಕೊಟ್ಟರು. ಅದಕ್ಕೆ ನಾನೀಗ ಆ ಸಂಗಮನ ಪಾದಕ್ಕೆ ಅರ್ಪಿಸಿ ಹೊರಡಿದ್ದೇನೆ. ಎಲ್ಲಿ ನೋಡುವ? ಹೌದಾ, ನೀನೆಂತ ಮರಳನ್ನು ಅವನದ್ದು ಕೇಳಿ ಚದ ಜೋಡುಗಳನ್ನು ಸಂಗಮನಕ್ಕೆ ಸಲ್ಲಿಸುವೆಯಾ? ಮಹತ್ವವು ಚರ್ಮ ಭಕ್ತನ ಭಾವದಲ್ಲಿ ಆಗುವವನು ಪ್ರೀತಿ ವಿಶ್ವಾಸವಿದೆ. ಅಣ್ಣ, ನಿನ್ನ ಉಪದೇಶ ನನಗಾಗಿಲ್ಲ. ಈ ಜೋಡು ಬಹುವಂದವಾಗಿವೆ, ಇವುಗಳ ಮೆಡವೈದೆ ನನಗಾಗಿದೆ. ಇವುಗಳ ಬೆಲೆ ಏನು ಹೇಳು? ದೊರೆಗಳೇ, ಇವುಗಳಿಗೆ ಬೆಲೆ ಇಲ್ಲ. ಇವು ಮುತ್ತು ರತ್ನಗಳಿಂದ ಅಮೂಲ್ಯವಾಗಿವೆ, ಅಲ್ಲದೆ ಮಾರಾಟಕ್ಕಾಗಿ ಮಾಡಿದವುಗಳ. ಏನೇ ಇರಲಿ, ಇವುಗಳನ್ನು ಇಟ್ಟು ಬಿಡು. ಬೇಡಿ ದೊರೆಗಳೇ, ಇವು ನಿಮಗೆ ಸಲ್ಲತ್ತಗೊಳ್ಳಲ್ಲ, ಆ ಸಂಗಮನಾಥನಿಗೆ ಸಲ್ಲತ್ತಗೊಳ್ಳ. ಸಂಗಮನಾಥನಿಗೆ ಸಲ್ಲುವ ಪಿತ್ರವಾದ ಪಾದರಕ್ಷೆಗಳು ಸ್ವತಃ ಬಸವರಾಜರೇ ಮಿಡಲಿಲ್ಲ. ಎಲ್ಲಿ ಬಸವ, ಎಲ್ಲಿಯ ಸಂಗಮನಾಥ, ಎಲ್ಲಿಯ ಜೋಡು ಮಗನೇ, ಸುಮ್ಮನೆ ಇಟ್ಬಿಡು. ಬೇಡಿ ದೊರೆಗಳೇ, ಹಠ ಹಿಡಿಯಬೇಡಿ, ಇದರಿಂದ ನಿಮಗೆ ಅಪಾಯ ಉಂಟು. ಅರಳ್ಯೋ, ಸುಮ್ಮನೆ ಇಡುವೆಯೋ ಅಥವಾ? ದುರಂಕಾರದಿಂದ ಅಪಾಯವಂತೆ ಅಪಾಯ. ದೊರೆಗಳೇ, ದುರಂಕಾರದಿಂದ ದುಡುಕಿ ಶಿವನಿಂದ ಉರಿಯ ಪಡೆದ ಬಸೂರನು ಸ್ತುತಿಯದ ದುರ್ಯೋಧನ ಗರ್ವದ ಗಿರಿ ಶಿಖರನವೇರೆ ಕೈ ಶಿವನಿಂದ ಉರಿಯಸ್ತ ಪಡೆದ ಬಸೂರನ್ನು ಸುಟ್ಟುದಿಯ ದುರ್ಯೋಧನ ಗರ್ವಗಿರಿ ಶಿಖರನವರೇ ಕೆಳಗುಳಿದ. ರಾವಣನು ರಜತಾದ್ರಿ ಮೈ ಮೇಲೆ ಕೆಡಿಕೊಂಡ. ಹನುಮಂತ ಹಣ್ಣೆಂದು ಸೂರ್ಯಗೋಲಕ್ಕೆ ಹಾರಿ ಹಲ್ಲು ಹಿಡಿದ. ಹೀಗೆ ಶಿವಶರಣ ನಿಂದಿಸಿ ಕೇಳಿಗೊಳ್ಳದ. ಇದರಿಂದ ನಿಮಗೆ ದುಃಖ ತಪ್ಪದು. ಅದೆಲ್ಲ ಪುರಾಣ ನನಗೆ ಹೇಳಬೇಡ. ಈ ಜೋಗಳನ್ನು ಈಗಲೇ ಮೆಟ್ಟಿ ಬಿಡುವೆ. ಅಪಾಯವಂತೆ ಅಪಾಯ. ನಿಲ್ಲೋ, ಏನೋ ವೇಷ ಬದಲಾಗಿದೆ. ಸನ್ಯಾಸಿಯಾಗಿರುವಲ್ಲ ಸನ್ಯಾಸಿ. ಸನ್ಯಾಸಿ ಅಷ್ಟೇ ಅಲ್ಲ, ಶಿವಭಕ್ತ ಮಹಾವಿರಕ್ತ. ಒಳಗೆ ಕಾಯಿ ಬಟ್ಟೆ ದರ್ಶನ ವಿರಕ್ತರೆ ನಾನು ಹೇಳಿಕೆ ಮಾಡಿವೆ. ಅದೇ ಅವು ಕೆಲಸ. ಬಸವಣ್ಣನವರ ಮನೆಯನ್ನು ಕವು ಮಾಡಿಕೊಂಡು ಇದ್ದ ಸರ್ವದ ನಾಶ ಮಾಡಿ ಬಂದು ಹೇಳಿದ್ರಲ್ಲವೇ, ಅದೇ ಕೆಲಸ. ನಾವು ಅದಕ್ಕಾಗಿಯೇ ಹೋಗಿದೆ. ಮಾನವರಾದ ಬಸವಣ್ಣನವರ ಮುಖವನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಬದಲಾಯಿತು. ಏನೋ ಮೂರ್ಖ, ನಾನು ಹೇಳಿದ್ದಲ್ಲವೇ. ನೀನು ಹೇಳಿದ್ದೆ ಮಾಡಿದ್ದಲೇ ಬಸವಣ್ಣನ ಮನೆಯಲ್ಲಿ ಕಳುವಿನಲ್ಲಿ ಸಿಕ್ಕು ಮಾನವರಾದ ಬಸವಣ್ಣ ಕೃಪೆಗೆ ಪಾತ್ರನದೆ. ನಾನೀಗ ನಿಜವಾಗಿ ಮನುಷ್ಯರಾಗಿದ್ದೇನೆ. ಎಲ್ಲ ಏನು ಮಗಳಿವೆಯೋ, ಮನ್ಸಣ್ಣನವರೇ ಎಂದು ಸಂಭವಿಸುವ ಧೈರ್ಯ ನನಗೆಲ್ಲಿದೆ ಬಂತು. ಎಲ್ಲೋ ಏನು ಹಿಂಗ್ಯ, ನೀನು ಎಲ್ಲಿದ್ದಿ, ಎಲ್ಲಿ ಬೇರೆ, ಎಲ್ಲಿ ದೊಡ್ಡವನಲ್ಲಿ ಎಂಬುದು ಸ್ವಲ್ಪ ಯೋಚಿಸು. ಸುಮ್ಮನೆ ಆ ಬಸವನ ಬಾಲ ಬಿಡಬೇಡ ಜೋಕೆ. ನೋಡಿ ನೋಡಿ ಮಂಚಣ್ಣನವರೇ, ಈವರೆಗೆ ನೀವು ಹೇಳಿದಂತೆ ಕೇಳಿ ಕಳವು ಮಾಡುತ್ತಿದ್ದ ಬೇಡರನಿಗ ನಾನಲ್ಲ. ಮಹಾತ್ಮರಾದ ಬಸವಣ್ಣನವರಿಂದ ಶಿವದೀಕ್ಷೆ ಪಡೆದು ಶಿವಭಕ್ತರಾದ ಶಿವಲಿಂಗನ ನೋಡಿ ಚೆನ್ನಾಗಿ ನೋಡಿ ನಾನ್ಯಾರೆಂಬುದು ನನ್ನ ವೇಷವೇ ಹೇಳುತ್ತದೆ. ಮಂಚಣ್ಣನವರೇ, ನಿನ್ನ ಮೇಲೆ ಎನ್ನುವುದನ್ನು ಮಾತನಾಡಬೇಕಾದ್ರೆ ಬಾಯಿ ಸ್ವಲ್ಪ ಬಿಗಿದು ಮಾತನಾಡು. ಹೊರಟೆ. ಅಣ್ಣನವರ ಪೂಜೆಗೆ ಹೊತ್ತಾಯಿತು. ಮಂಚಣ್ಣನವರೇ, ಈವರೆಗೆ ನನ್ನನ್ನು ಬಸವಣ್ಣನವರ ಕೃಪೆಗೆ ಪಾತ್ರನಾಗಿ ಮಾಡಿದಕ್ಕಾಗಿ ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ. ನಮಸ್ಕಾರ. ನಿಮ್ಮ ಕಾರ್ಯಸ್ಥರಿಗೆ ದೀರ್ಘದಂಡ ನಮಸ್ಕಾರ.
ನನಗೊಂದು ಅವಮಾನ. ಎಲ್ಲೋ ಕಳ್ಳ, ನೀನು ಬಸವನ ಮನೆಗೆ ಬಿದ್ದೀಯಾ? ಈ ಶಿವನ ತೀರಿಸಿಕೊಳ್ಳೋದಕ್ಕಾಗಿ ರಾಜ್ಯ ಕಾರಬಾರದಲ್ಲಿ ವಿಷಯದ ಹೊಗೆಯನ್ನು ಹೊತ್ತಿಸಿ ಕಲ್ಯಾಣವನ್ನು ಸುಟ್ಟು ಭೂಮಿ ಮಾಡಿಬಿಡುವನು. ಈ ಎಲ್ಲ ಅನರ್ಥಕ್ಕೆ ಕಾರಣದ ಬಸವ ಒಂದಿಲ್ಲ ಒಂದು ದಿನ ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಅವಮಾನ ಪಡಿಸಿ ಕಲ್ಯಾಣವನ್ನು ಸುಟ್ಟು ಬೂದಿ ಮಾಡದಿದ್ದರೆ ನನ್ನ ಹೆಸರು ಬಂತಾನೆ. ಕಣ್ಣಿಗೆ ನಿಜದ ಹಾದಿ ಕಾಣುತ್ತದೆ. ಅಧಿಕಾರ ಮದ, ಅರ್ಥಮದ ಮಾನವ ಜಾತಿಯನ್ನು ಪಶುಗಳನ್ನಾಗಿ ಮಾಡಿಬಿಟ್ಟಿದೆ. ಇಂತಹ ಸಮಯದಲ್ಲಿ ಕನ್ನಡ ಕುಲದೀಪರಾದ ಬಸವಣ್ಣನವರು ನಮ್ಮನ್ನು ಎತ್ತಿ ಹಿಡಿದವರೆಂದು ಅದೊಂದು ಅಪೂರ್ವವಾದ ಅವತಾರ ಕರ್ತವ್ಯವೆಂದೇ ಹೇಳಿ, ಬಸವಣ್ಣ ಬಸವಣ್ಣ ನೀನು ಮಾನವನಲ್ಲ, ಆ ಸಾಕ್ಷಾತ್ ನಂದೀಶ್ವರನ ಅವತಾರಿಯೇ ನಿಜ. ಪಾಪದ ಸುಖವೇ ಪಾಪದ ಮೂಲ, ಪರಮ ಚಿಂತೆಯೋ ಎನಗೆ ದುಃಖದ ಜಾಲ, ಪರಮ ಚಿಂತೆಯೋ ಎನಗೆ ದುಃಖದ ಜಾಲ. ಅಯ್ಯೋ ಸಂಗಮನಾಥ, ನಾನೆಂತ ಅಪರಾಧ ಮಾಡಿದೆ ತಂದೆ. ನಿನಗೆ ಸಲ್ಲಿದ ಪವಿತ್ರವಾದ ಈ ಪಾದಗಳನ್ನು ಮೆಟ್ಟಿ ನಾನಂತ ಅಪರಾಧ ಮಾಡಿದೆ ತಂದೆ. ವಾದವದರಿದ ಮನೋಹರ ಭೋಗ, ವಾದವದರಿದ ಮನೋಹರ ಭೋಗ, ಜ್ಞಾನವ ಪಡಿಪ ಧನರೋಗ, ಪಾಪದ ಸುಖವೇ ಪಾಪದ ಮೂಲ, ಪರಮ ಚಿಂತೆಯು ಎನಗೆ ದುಃಖದ ಜಾಲ, ಪರಮ ಚಿಂತೆಯು ಎನಗೆ ದುಃಖದ ಜಾಲ, ದುಃಖದ ಜಾಲ. ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕು ತಂದೆ, ಕಾಪಾಡಬೇಕು. ಇದೇನು ಮದವರಸರೇ, ಈ ಕುಲಹೀನ ಹೀನ ಕುಲಜನ ಕಾಲಿಗೆ ಬೀಳ